ಮಾಲೂರು ತಾಲೂಕಿನ ಹಂಗೇನಹಳ್ಳಿ ಗ್ರಾಮ ಪಂಚಾಯಿತಿಯ ಚಿಕ್ಕಕಡತೂರು ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟನೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಲೂರು ಶಾಸಕರಾದ KY ನಂಜೇಗೌಡರು, ಅಂಗನವಾಡಿಯ ನೂತನ ಕಟ್ಟಡ ಉದ್ಘಾಟನೆ ಮಾಡಿರುವುದು ಸಂತಸವನ್ನ ತಂದಿದೆ. ಹೆಚ್ಚಾಗಿ ಮಧ್ಯಮ ವರ್ಗದ ಮತ್ತು ಬಡವರ ಮಕ್ಕಳು ಅಂಗನವಾಡಿಗೆ ಹೋಗ್ತಾರೆ. ಹಾಗಾಗಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತ ಈ 2 ಕಟ್ಟಡಗಳನ್ನು ಈ ಪಂಚಾಯಿತಿಗೆ ವ್ಯಾಪ್ತಿಗೆ ಕೊಡಲಾಗಿದ್ದು, CGPO ಬೈರಾರೆಡ್ಡಿ ಉತ್ತಮ ಸೇವಾ ಮನೋಭಾವ ಹೊಂದಿದ್ದು ಉತ್ತಮ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರ್ತಾರೆ. ಅವರ ಸೇವಾ ವ್ಯಾಪ್ತಿಯಲ್ಲಿ ಉತ್ತಮ ಹೆಗ್ಗಳಿಕೆಯನ್ನ ಗಳಿಸಲಿ ಅಂತ ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ CEO ಕೃಷ್ಣಪ್ಪ ನಾರಾಯಣ ರೆಡ್ಡಿ ಅಧ್ಯಕ್ಷರು, ಹನುಮಂತಪ್ಪ ಕೃಷಿ ಪತ್ತಿನ ಅಧ್ಯಕ್ಷರು, ಸದಸ್ಯರು ಮತ್ತು ಮುಖಂಡರಾದ ಅಂಜಿನಪ್ಪ ಬೈರಾರೆಡ್ಡಿ, ಭಾಗ್ಯಮ್ಮ, ಶ್ರೀಮತಿ ಗೌರಮ್ಮ ಉಪಾಧ್ಯಕ್ಷರು, ಲಕ್ಷ್ಮಮ್ಮ, ಚಿಕ್ಕಬೀರೇಗೌಡ, ಲೀಲಾ ರವಿ ಮತ್ತು ಚೌಡಯ್ಯ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. सर सब ಈ ಕಡೆ ಬಂದ್ಬಿಡಿ. ಇವತ್ತು ಅಂಗನವಾಡಿ ಶಾಲೆ ಬಗ್ಗೆ ಮತ್ತೆ ಈ ಗ್ರಾಮದ ಸರ್ಕಾರಿ ಶಾಲೆ ಬಗ್ಗೆ ನಮ್ಮ ಮಾಸ್ಟರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ನಿಜ, ನನಗೆ ಸರ್ಕಾರಿ ಶಾಲೆಗಳು, ಅಂಗನವಾಡಿ ಈ 2 ಮೇಲೆ ತುಂಬಾ ಆಸಕ್ತಿ. ಕಾರಣ ಏನು ಅಂದ್ರೆ, ಸರ್ಕಾರಿ ಶಾಲೆಗೆ ಬರುತ್ತಾ ಮಕ್ಕಳು ಸಾಮಾನ್ಯ ವರ್ಗದ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ಅನುಕೂಲಸ್ಥ ಮಕ್ಕಳು ಯಾರು ಕೂಡ ಸರ್ಕಾರಿ ಶಾಲೆಗೆ ಬರಲ್ಲ. ಆದ್ರಿಂದ ನಾನು ಶಾಸಕನಾಗಿದ್ದರಿಂದ ಸರ್ಕಾರಿ ಶಾಲೆಗಳ ಬಗ್ಗೆ ತುಂಬಾ ಆಸಕ್ತಿ. ಮೂಲಭೂತ ಸೌಕರ್ಯಗಳು ಕೊಡಬೇಕು ಸರ್ಕಾರಿ ಶಾಲೆಗಳಿಗೆ, ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿಗೆ ಅಡ್ಮಿಷನ್ ಆಗೋ ರೀತಿಯಲ್ಲಿ ಆಡಳಿತ ಕೊಡಬೇಕು ಅನ್ನೋದು ನಂದು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಪ್ರೋಗ್ರಾಮ್ಗಳಲ್ಲಿ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತಾ ಇರ್ತೀವಿ. ಅದೇ ರೀತಿ ಅಂಗನವಾಡಿಗಳದ್ದು ಅಷ್ಟೇ. ಅಂಗನವಾಡಿಗಳಲ್ಲಿ ಬರುತ್ತಾ ಮಕ್ಕಳು ಕೂಡ ಬಡವರ ಮಕ್ಕಳು ಅಂಗನವಾಡಿ ಬರ್ತಾರೆ. ಅದರಿಂದ ಅಂಗನವಾಡಿಗಳು ಕೂಡ ಮೂಲಭೂತ ಸೌಕರ್ಯಗಳು ಕೊಟ್ರೆ ಆ ಮಕ್ಕಳಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಸರ್ಕಾರಿ ಶಾಲೆಗಳು ಮತ್ತೆ ಅಂಗನವಾಡಿಗಳಿಗೆ ಹೆಚ್ಚಿನ ಒತ್ತನ್ನ ಕೊಡುತ್ತದು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಶಾಸಕನಾದ ಮೇಲೆ ಇವತ್ತು ನಾನು ಚಿಕ್ಕಕಡತೂರು ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನೋಡಿದೆ. ಅಂಗನವಾಡಿ ಆಕ್ಷನ್ ಪ್ಲಾನ್ ಮಾಡುವಾಗ ನಮ್ಮ ಚೇರ್ಮನ್ ನಾರಾಯಣರೆಡ್ಡಿನವರು ನಮ್ಮೂರಿಗೊಂದು ಅಂಗನವಾಡಿ ಬೇಕೇ ಬೇಕು ಅಂತೇಳಿ ಕಡಾಕಡ್ತಿಗೆ ಅಪ್ಪ ಏನಾದ್ರು ಕೇಳಿದ್ರೆ ಊರ ಅನುಕೂಲಕ್ಕಾಗಿ ಕೇಳ್ತಾರೆ. ಅದ ಪ್ರಕಾರ ನಾನು ಆಕ್ಷನ್ ಪ್ಲಾನ್ ಮಾಡೋ ಟೈಮಲ್ಲಿ ನಾನು ಊರಿಗೆ ಹೇಳಿದೆ, 2 ಮಾತ್ರ ಇತ್ತು ತಾಲೂಕ್ ಪಂಚಾಯತಿಗೆ ಅಂಗನವಾಡಿ ಕೇಂದ್ರಗಳು, ಕಟ್ಟಡ ಹೊಸದಾಗಿ ಕೊಡುತ್ತವರು. ಆ 2 ಕೂಡ ಹಂಗೇನಹಳ್ಳಿ ಗ್ರಾಮ ಪಂಚಾಯತಿಗೆ, ಒಂದು ದೊಡ್ಡ ಕಡ್ತೂರು ಒಂದು, ಚಿಕ್ಕ ಕಡ್ತೂರು ಒಂದು, 2 ಇತ್ತು ತಾಲೂಕ್ ಪಂಚಾಯತಿಗೆ. 2 ಕೂಡ ಇದೇ ಗ್ರಾಮ ಪಂಚಾಯತಿಗೆ ಕೊಟ್ಟೆ ನಾನು. ಯಾಕೆ ಕೊಟ್ಟಂದ್ರೆ ದೊಡ್ಡ ಕಡ್ತೂರಲ್ಲೂ ಪ್ರಾಬ್ಲಮ್ಸ್ ಇತ್ತು ಮತ್ತೆ ಇದು ಕೂಡ ಪ್ರಾಬ್ಲಮ್ಸ್ ಇತ್ತು. ಆದ್ರೆ ಬಿಲ್ಡಿಂಗ್ ನೋಡಿದಾಗ ದುಡ್ಡು ಮುಖ್ಯ ಅಲ್ಲ, ನಾವು ದುಡ್ಡು ಕೊಟ್ಟದ್ದು ಜಾಸ್ತಿ ಇಲ್ಲ, ಆದ್ರೆ ಕಟ್ಟಡ ಕ್ವಾಲಿಟಿ ಮತ್ತೆ ಇದೆಲ್ಲ ನೋಡಿದಾಗ ಭಾರಿ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಮಾಸ್ಟರ್ ಹೇಳಿದಂಗೆ ಅಂಗನವಾಡಿ ಬಿಲ್ಡಿಂಗ್ ಏನಿದೆ ತುಂಬಾ ನೀಟಾಗಿ ನಾಜೂಕವಾಗಿದೆ. ಈ ಸರ್ಕಾರಿ ಶಾಲೆ ಮತ್ತೆ ಅಂಗನವಾಡಿಗಳು ಸ್ವಲ್ಪ ನಾಜೂಕವಾಗಿದ್ರೆ ಮಕ್ಕಳು ಬರಕ್ಕೆ ಇಷ್ಟಪಡ್ತಾರೆ. ಇಲ್ಲಾಂದ್ರೆ ಸರಿಯಾಗಿಲ್ಲಂದ್ರೆ ಸರ್ಕಾರಿ ಶಾಲೆಗಳಿಗೆ ಯಾರು ಬರೋದಿಲ್ಲ, ಖಾಸಗಿ ಶಾಲೆಗಳ ಕಡೆ ನೋಡ್ತಾರೆ. ಮಾಸ್ಟರ್ ಹೇಳಿದ್ದು ನಿಜ ಕೂಡ. ಅದರಿಂದ ನಾನು ಒಳ್ಳೆ ಬಿಲ್ಡಿಂಗ್ ಅನ್ನ ಕಟ್ಟಿ ಇವತ್ತು ಈ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ, ಈ ಕೆಲಸನ ಮಾಡಿಸ್ಕೊಟ್ಟಂತ ನಾರಾಯಣ ರೆಡ್ಡಿ ಅಣ್ಣವರು ಚೇರ್ಮನ್ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ಮತ್ತೆ ಉಳಿದಂಗೆ ನಾನು ಕೂಡ 2ನೇ ಅವಧಿಗೆ ಶಾಸಕ ಆದ್ಮೇಲೆ ನನ್ನ ಪ್ರಕಾರ ಮೊದಲನೇ ಸಭೆ, ಈ ತರ ಸಭೆ ಬೇರೆ ಟೈಮಲ್ಲಿ ಬಂದು ಹೋಗಿದ್ದೀನಿ ಊರಿಗೆ. ಆತರ ಈ ತರ ಸಭೆ ಮಾಡ್ತಾ ಇರೋದು ನನ್ನ ಪ್ರಕಾರ 2ನೇ ಅವಧಿಗೆ ಶಾಸಕ ಆದ್ಮೇಲೆ ಇದೆ ಫಸ್ಟ್. ನನಗೂ ಕೂಡ 2ನೇ ಅವಧಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ
ವಿಶೇಷವಾಗಿ 2ನೇ ಅವಧಿಗೆ ನಾನು ಶಾಸಕನಾಗಿ ಮಾಡಿದ್ದು ತುಂಬಾ ಅನುಕೂಲ, ತಾಲೂಕಿಗೆ ಮತ್ತೆ ನಿಮ್ಮ ಗ್ರಾಮಕ್ಕೆ ಈ ಡೆವಲಪ್ಮೆಂಟ್ಸ್ಗೆ ತುಂಬಾ ಅನುಕೂಲ ಆಗಿದೆ ಸರ್ಕಾರ ಇರೋದ್ರಿಂದ. ಈಗಾಗಲೇ ಸರ್ಕಾರದಲ್ಲಿ ಸುಮಾರು 2200 ಕೋಟಿ ಈಗಾಗಲೇ ಡೆವಲಪ್ಮೆಂಟ್ಸ್ಗೆ ಎಲ್ಲ ಮಂಜೂರಾಗಿದೆ. ಇದು ಕೂಡ ಅಷ್ಟೇ, ನಿಮ್ಮದು ಕೋಲಾರ ರೋಡ್ 4 ಲೈನ್ ರೋಡ್ ಆಗಿದೆ, 4 ಪಥದ ರಸ್ತೆ ಕೂಡ ಆಗಿದೆ. ಸುಮಾರು ತಾಲೂಕಲ್ಲಿ ಕೆಲಸಗಳನ್ನ ಸ್ಯಾಂಕ್ಷನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಬೇಕು, ಆ ಹಂತದೆಲ್ಲ ಎಲ್ಲ ಇದೆ. ಅದ್ರ ಜೊತೆಗೆ ಬಡವರಿಗೆ ಒಳ್ಳೆ ಕಾರ್ಯಕ್ರಮ, 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಅಧ್ಯಕ್ಷ ಇಲ್ಲೇ ಇದ್ದಾರೆ ಆರ್ಜಿಯವರು. ಅದು ಗೃಹ ಜ್ಯೋತಿ ಆಗಿರ್ಬೋದು. ನಿಮ್ಮ ಮನೆಗಳು ನನ್ನ ಪ್ರಕಾರ ಈ ಊರಲ್ಲಿ ಕರೆಂಟ್ ಬಿಲ್ ಕಟ್ಟೋರು ಯಾರು ಇಲ್ಲೇನು, ನಾರಾಯಣ ರೆಡ್ಡಿ ಸೇರಿ ನೀನ್ ಕಟ್ತೀಯಾ? ಇಲ್ಲ, 200 ಯೂನಿಟ್ ಒಳಗಡೆ ಅಂದ್ರೆ ನಾರಾಯಣ ರೆಡ್ಡಿ ಕೂಡ ಕಟ್ಟೋಂಗಿಲ್ಲ. ನನ್ನ ಪ್ರಕಾರ ಈ ಊರಲ್ಲಿ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ. ಇದು ಸರ್ಕಾರ, ನಮ್ಮ ಸರ್ಕಾರ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಗೃಹ ಜ್ಯೋತಿ ಕೊಟ್ಟಿರ್ತಿರ್ಬೋದು. ಅನ್ನಭಾಗ್ಯ ಕೂಡ ಅಷ್ಟೇ. ಅನ್ನಭಾಗ್ಯ ನಾನು ಈ ತರ ಜನ ಇದ್ದಾಗ ಮಾತ್ರ ಮಾತಾಡ್ತೀನಿ. ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ಬಡವರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತ 7 kg ಅಕ್ಕಿಯನ್ನ ಕೊಟ್ಟಿದ್ದು. ಒಂದು ಸಾರಿ ನೀವು ಗ್ಯಾಪ್ ಮಾಡ್ಕೊಂಡ್ರಿ, ನಾನು ಹೇಳ್ತಾ ಇರೋದು 7 kg ಅಕ್ಕಿಯನ್ನ ಕೊಟ್ಟಿದ್ದು 3 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ಕೊಟ್ರೆ, ಸರ್ಕಾರ ಬದಲಾವಣೆ ಆದ್ಮೇಲೆ 5 kg ಇಳಿಸ್ಬಿಟ್ರು. 5 kg ಇಳಿಸಿದಾಗ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯವರು 7 kg ಕೊಟ್ಟಾಗ ಮುಖ್ಯಮಂತ್ರಿಗಳಿದ್ರು. ವಿರೋಧ ಪಕ್ಷ ನಾಯಕರು ಮುಖ್ಯಮಂತ್ರಿಯನ್ನ ಒಂದು ಮಾತು ಕೇಳ್ತಾರೆ, ಬೊಮ್ಮಾಯಿ ಸಾಹೇಬರನ್ನ, ನೋಡ್ರಿ ಬಡವರು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ನಾನು 7 kg ಅಕ್ಕಿನ ಕೊಟ್ರೆ ನೀವು 5 kg ಇಳಿಸ್ಬಿಟ್ಟಿದ್ರೆ ಮುಖ್ಯಮಂತ್ರಿಗಳೇ, ನೀವು 7 kgನೇ ಕೊಡ್ಬೇಕು ಆ ಬಡವರಿಗೆ ಅಂತೇಳಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರನ್ನ ಕೇಳ್ತಾರೆ. ಅವಾಗ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ನಾನು ಇದ್ದೆ ಅವತ್ತು ಹೌಸಲ್ಲಿ, ಇಲ್ಲ ಆಗೋದಿಲ್ಲ ನಮ್ ಕೈಲಿ ಕೊಡಕ 5 kg ಕೊಡೋದು ಅಂತಾರೆ. ಅವಾಗ ಸಿದ್ದರಾಮಯ್ಯವರು ಒಂದು ಮಾತು ಹೇಳ್ತಾರೆ, ಕೋಪದಲ್ಲಿ ಹೇಳ್ತಾರೆ, ನೋಡ್ರಿ ಮತ್ತೆ ಈ ಸರ್ಕಾರ ಬರ್ತದೆ, ನಮ್ಮ ಸರ್ಕಾರ ಬರ್ತದೆ, ನಮ್ಮ ಸರ್ಕಾರ ಬಂದ ತಕ್ಷಣ ನಾನು 10 kg ಅಕ್ಕಿನ ಕೊಡ್ತೀನಿ, ನೀವು ಕೊಡ್ಬೇಡ ಬಿಡ್ರಿ ಅಂತಾರೆ ಸಿದ್ದರಾಮಯ್ಯ. ಅದೇ ಪ್ರಕಾರ ಸರ್ಕಾರ ಬಂದ ತಕ್ಷಣ 5 kg ಅಕ್ಕಿಯನ್ನ ಮತ್ತೆ 10 kgಯನ್ನ ಕೊಡ್ತಾ ಇರೋದು ಕೂಡ ಒಂದ್ಸಲ ನೆನಪು ಮಾಡ್ಕೊಳ್ತಾರೆ ನೀವು. ಅದ್ರ ಜೊತೆಗೆ ಸುಮಾರು ಜನ ಹೆಣ್ಮಕ್ಳಿದೆ, ಶಕ್ತಿ ಕಾರ್ಯಕ್ರಮ, ಬಸ್ ಫ್ರೀ, ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಷ್ಟು ಜನ ಹೆಣ್ಮಕ್ಳಾದ್ರೂ ಹೋಗ್ಬೋದು ನೀವು ಕರ್ನಾಟಕ ರಾಜ್ಯದಲ್ಲಿ, ಅದು ಕೂಡ ಒಂದ್ಸರಿ ನೆನಪು ಮಾಡ್ಕೊಳ್ರಿ. ಅದ್ರ ಜೊತೆಗೆ ಗೃಹಲಕ್ಷ್ಮಿ, ಹೌದು ಈಗ 2 ತಿಂಗಳದ್ದು ಬರ್ಬೇಕು, 2 ತಿಂಗಳದ್ದು ಬರ್ತದೆ. ಗೃಹಲಕ್ಷ್ಮಿ 2000 ರೂಪಾಯಿ ಒಂದು ತಿಂಗಳು ಕೊಟ್ಟಿದ್ದೇನಂದ್ರೆ ಏನ್ಕಂದ್ರೆ ಹೆಣ್ಣು ಮಕ್ಕಳಿಗೆ, ಆ ಹೆಣ್ಣು ಮಕ್ಕಳಿಗೆ ಕೊಟ್ರೆ ಆ ಹೆಣ್ಣು ಮಕ್ಕಳು ಸಂಸಾರಕ್ಕಾಗಿ ಅದನ್ನ ಬಳಸ್ಕೊಂತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ಹೆಣ್ಣು ಮಕ್ಕಳು ಕೊಡುತ್ತದು, ಗೃಹಲಕ್ಷ್ಮಿ ಕೂಡ ಕೊಟ್ಟಂತವ್ರು. 5 ಕಾರ್ಯಕ್ರಮಗಳು, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಮತ್ತೆ ಗೃಹಲಕ್ಷ್ಮಿ ಯುವ ನಿಧಿ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ, 5 ಕಾರ್ಯಕ್ರಮಗಳಿಗೆ ಒಂದು ವರ್ಷಕ್ಕೆ 60,000 ಕೋಟಿ ಬೇಕು. 60,000 ಕೋಟಿ ಬೇಕು. ಈ 60,000 ಕೋಟಿ ನೇರವಾಗಿ ಬಡವರಿಗೆ ಹೋಗುತ್ತವೆ. ಇಂಥ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮದಲ್ಲಿ